ಶ್ರೀ ಗುರುಭ್ಯೋ ನಮಃ. ತಲ್ಲಣಿಸದೆ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆವರಿಗೆಲ್ಲ ಜಯ. ಮಾತೃದೇವತೆಗೆ ಜನ್ಮವಿತ್ತ ತಾಯಿಗೆ ನಮಸ್ಕರಿಸಿ ಆಧ್ಯಾತ್ಮಿಕ ಬಂಧುಗಳಾದ ನಿಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ನಾವೀಗ ಮಾಸಗೌರಿಯ ಬಗ್ಗೆ ತಿಳಿತಾ ಹೋಗ್ತಾ ಇದ್ದೀವಿ. ಚೈತ್ರ ವೈಶಾಖ 2 ಮಾಸದ ಗೌರಿಯ ಪೂಜೆ ತಿಳ್ಕೊಂಡಿದ್ದೀವಿ. ಈಗ ಜ್ಯೇಷ್ಠ ಮಾಸದಲ್ಲಿ 3 ಥರದ ಗೌರಿಯ ಪೂಜೆ ಹಿಂದಿನವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯವಾಗಿ ಗೌರಿ ಪೂಜೆ ಅಂತಂದರೆ ಚೈತ್ರ ಮಾಸದ ಗೌರಿ ಸಮಯದಲ್ಲೇ ಆ ಗೌರಿ ಪೂಜೆಯ ವ್ಯವಸ್ಥೆ ಮಾಡಿಕೊಳ್ಳೋದು, ಅರಿಶಿಣದ ಗೌರಿ ಇಡಬಹುದು, ಮುಖವಾಡ ಇಡಬಹುದು, ಕೆಳಗೆ ಅಕ್ಕಿ ಹಾಕಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ವಿವರ ಕೊಟ್ಟಾಗಿದೆ. ಈಗ ಪೂಜೆಯ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ವಿಶೇಷ ಅಂದರೆ ಈ ಜ್ಯೇಷ್ಠ ಮಾಸದಲ್ಲಿ 3 ಗೌರಿ ಪೂಜೆ ಬರುತ್ತೆ. ಫಲಾಪೇಕ್ಷೆ ಇರೋರಿಗೆ ಆಯಾ ಪೂಜೆ ಮಾಡಬಹುದು. ಮೊದಲು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಪುನ್ನಾಗ ಪುಷ್ಪ ಅಂದರೆ ಪುನ್ನಾಗ ಗೌರಿ ಪೂಜೆ ಅಂತ. ಆ ಪುನ್ನಾಗ ಪುಷ್ಪ ಅಂದರೆ ಸುರಗಿ ಪುಷ್ಪ ತುಂಬ ಸುಗಂಧಯುಕ್ತವಾಗಿರುತ್ತೆ. ಹಳ್ಳಿ ಕಡೆಯಲ್ಲಿ ಲಘು ಕಾಡುಗಳಲ್ಲಿದ್ದಲ್ಲಿ ಸಿಗ್ತಾ ಇತ್ತು, ನಾವೆಲ್ಲ ನೋಡಿದ್ದೀವಿ. ಇವಾಗ ಬೇಕು ಅಂದರೆ ನೋಡೋಕ್ಕೆ ಬಹುಶಃ ಇದರಲ್ಲೋ ಗೂಗಲಲ್ಲೋ ಇದರಲ್ಲೋ ಸಿಗುತ್ತೆ ಅನಿಸುತ್ತೆ. ಈ ಪುನ್ನಾಗ ಗೌರಿಯ ಪೂಜೆಯನ್ನು ಪ್ರತಿಪದ ದಿವಸ ಪೂಜೆ ಮಾಡಬೇಕು. ಇದರಿಂದ ಫಲ ಏನು ಅಂತಂದರೆ ಸಂಪತ್ತು ಸಿಗುತ್ತೆ, ಸೌಭಾಗ್ಯ, ಸಂಪತ್ತು, ಬಡತನ ನಿವಾರಣೆ ಆಗುತ್ತೆ, ಅನಿಷ್ಟ ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ. ಇದನ್ನು ಸಾಧ್ಯ ಆದಾಗ ಮಾಡಿ. ಇದು ಜೀವಮಾನ ಮಾಡಬೇಕು ಅಂತಾಗಲಿ, ನೇಮ ಅಂತಾಗಲಿ, ಉದ್ಯಾಪನೆ ಅಂತಾಗಲಿ ಇಲ್ಲ. ನಮಗೆ ಅನುಕೂಲ ಇದ್ದಾಗ ಮಾಡಿದಾಗ ಭಕ್ತಿಯಿಂದ ಗೌರಿ ಪೂಜೆಯನ್ನು ಮಾಡಿ ಫಲಗಳನ್ನು ಪಡ್ಕೋಬೋದು. ಇಲ್ಲಿಯ ವಿಶೇಷತೆ ಏನು ಅಂತಂದರೆ 5 ಸಂಖ್ಯೆಗೆ ವಿಶೇಷತೆ. ಆ 5 ಸಂಖ್ಯೆಗೆ ಏನು ಅಂತಂದರೆ ಹೂವು, ಪುನ್ನಾಗ ಗೌರಿ ಅಂದರೆ ಪುನ್ನಾಗ ಸುರ್ಗಿ ಹೂವು ಅಂತ ಹೇಳಿದೆ. 5 ಥರದ ಹೂಗಳನ್ನು ಈ ಗೌರಮ್ಮಂಗೆ ನಾವು ಏರಿಸಬೇಕು. ಮಲ್ಲಿಗೆ, ಮಲ್ಲೆ, ಸಂಪಿಗೆ, ಕೇದಿಗೆ, ಜಾಜಿ ಮತ್ತು ಸುರಿಗಿ, ಈ ಉಳಿದಿರೋ ಹೂಗಳನ್ನು ನಾವು ಈಗ ಎಲ್ಲ ಕಡೆಯಲ್ಲೂ ನಗರದಲ್ಲಿ ಇದರಲ್ಲಿ ಹೊಂದಿಸ್ಕೋಬೋದು. ಸುರಿಗಿ ಹೂ ಅಪರೂಪ, ಸಿಕ್ಕರೆ ಬಹಳ ಸಂತೋಷ. ಈ 5 ಹೂಗಳನ್ನು ಷೋಡಶ ಉಪಚಾರ ಮಾಡಬೇಕು. ಗೌರಮ್ಮಂಗೆ ನೈವೇದ್ಯಾದಿಗಳನ್ನೆಲ್ಲ ಮಾಡಬೇಕು. ಮತ್ತು ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ಪ್ರಥಮವಾಗಿ ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪ್ರತಿಮೆ ಇದ್ದರೂ ಸರಿ, ಒಂದು ಅಡಿಕೆ ಬೆಟ್ಟ ಇದ್ದರೂ ಸರಿ, ಪಿಳ್ಳಾರಿ ಇದ್ದರೂ ಸರಿ, ಅಂಥ ಗೌರವಕ್ಕಿಂತ ಮುಂಚೆ, ಯಾವುದೇ ಪೂಜೆಗಿಂತ ಮುಂಚೆ ಒಂದು ಗಣಪತಿ ಪೂಜೆ ಮಾಡಿ ಆ ಪೂಜೆಗೆ ದೀಪ, ಧೂಪ, ನೈವೇದ್ಯ ಎಲ್ಲ ಗಣಪತಿ ಮುಗಿಸಿ ಈ ಪೂಜೆಯನ್ನು ಆರಂಭ ಮಾಡಬೇಕು. ಹಾಡುಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಹೇಳ್ತಾ ಹೋಗಬೇಕು. ನಾನು 5 ಸಂಖ್ಯೆ ವಿಶೇಷ ಅಂತ ಹೇಳಿದೆ, 5 ಹೂವಿನ ಬಗ್ಗೆ ಹೇಳಿದೆ. ಇನ್ನು 5 ರೀತಿಯ ಪಾನೀಯಗಳನ್ನ ನೈವೇದ್ಯಕ್ಕೆ ಇಡಬೇಕು, ಅಂದರೆ ಪಾನಕ. ಆ 5 ರೀತಿಯದು ಯಾವುದು ಬೇಕಾದರೂ ನಿಮಗೆ ತಿಳಿದಿದ್ದು ಮಾಡಬಹುದು. ಅದರೊಳಗೂ ನಾವು ವಿಶೇಷವಾಗಿ ಪಾನೀಯ ಹೊಂದಿಸ್ಕೋಬೇಕು ಅಂತಂದರೆ ಈ ಜ್ಯೇಷ್ಠ ಮಾಸ ಸಂದರ್ಭದಲ್ಲಿ ನೇರಳೆ ಹಣ್ಣಿರುತ್ತೆ, ಬೇಲ್ದ ಹಣ್ಣಿರುತ್ತೆ, ನಿಂಬೆ ಹಣ್ಣಂತೂ ಸರಿ, ಕರ್ಬೂಜದ ಹಣ್ಣಿರುತ್ತೆ. ಹೀಗೆ 5 ತರಹದ ಪಾನಕವನ್ನು ಗೌರಮ್ಮಂಗೆ ನೈವೇದ್ಯ ಮಾಡಬೇಕು. ಈ ಎಲ್ಲ ಪೂಜೆಯನ್ನು ಮುಗಿಸಿ ಅವತ್ತೇ ಪೂಜೆ ಮಾಡಿ ಅವತ್ತೇನೇ ವಿಸರ್ಜನೆಯೂ ಮಾಡಬಹುದು. ಕೆಂಪಾರತಿ ಮಾಡಬೇಕು. ಒಬ್ಬ ಮುತ್ತೈದೆಗೆ ಈ 5 ಹೂಗಳನ್ನು ಮಂಗಳ ದ್ರವ್ಯದ ಸಮೇತವಾಗಿ ಕೊಡಬೇಕು. ಇದು ಜ್ಯೇಷ್ಠ ಶುದ್ಧ ಪ್ರತಿಪದಾ ದಿವಸ ಯಾವುದೇ ವಾರ ಬಂದ್ರೂ ಮಾಡ್ಬೋದು. ಯಾವುದೇ ವಾರ ಬಂದ್ರೂ ಅವತ್ತಿನ ದಿವಸನೇ ಗೌರಮ್ಮನ್ನು ಕಳಿಸ್ಬೋದು. ಇನ್ನು ಜ್ಯೇಷ್ಠ ಶುಕ್ಲ ತದಿಗೆ ಅಂತೂ ಗೌರಮ್ಮಂಗೆ ಇರುವಂಥದ್ದು ಕದಳಿ ಗೌರಿ ಅಂತ. ಕದಳಿ ಗೌರಿ ಪೂಜೆಯ ವಿಶೇಷತೆ ಏನಂದರೆ ಕದಳಿ ವೃಕ್ಷಕ್ಕೆ, ಬಾಳೆ ಗಿಡಕ್ಕೆ ಪೂಜೆ ಮಾಡಬೇಕು. ಅಂದರೆ ಬಾಳೆ ಗಿಡದ ಕೆಳಗಡೆ ಒಂದು ಅರಿಶಿಣದ ಗೌರಿನೋ ಮುಖವಾಡನೋ ಇಟ್ಟು ಎಲ್ಲ ಷೋಡಶೋಪಚಾರ ಅದನ್ನು ಬಾಳೆ ವನದಲ್ಲಿ ಮಾಡ್ಬೋದು, ಬಾಳೆ ಗಿಡದ ಕೆಳಗಡೆ ಮಾಡಬೇಕು. ಅದಕ್ಕೆ ವಿಶೇಷ ಇದರ ಪೂಜೆಯ ಇದು ವೃಕ್ಷ ಗೌರಿ ಅಂತ ಬರುತ್ತೆ. ರಂಭಾ ಗೌರಿ ಪೂಜೆ ಅಂತಲೂ ಬರುತ್ತೆ, ರಂಭಾ ಫಲ ಅಂತಲೂ ಬಂದೇ ಬರುತ್ತೆ ಇದರಲ್ಲಿ. ಇದ್ರ ಫಲ ಏನು ವಿಶೇಷತೆ, ಇದ್ರ ಫಲ ಏನು ಅಂತಂದರೆ ಸಂತಾನಕ್ಕಾಗಿ ಮಾಡಬೇಕು. ಮಕ್ಕಳಿಲ್ದಿದ್ದವರು ಅಥವಾ ಒಳ್ಳೆ ಮಕ್ಕಳಾಗಲಿಕ್ಕೆ, ಮದುವೆ ಆದಮೇಲೆ 1 ವರ್ಷ 2 ವರ್ಷ ಮಾಡಿದರೆ ಒಳ್ಳೆ ಮಕ್ಕಳಾಗಲಿಕ್ಕೆ, ಸತ್ಸಂತಾನ ಆಗೋಕ್ಕೂ ಇದು ಆಗುತ್ತೆ, ಮಕ್ಕಳಾಗಲಿಕ್ಕೂ ಬರುತ್ತೆ. ಅಕಸ್ಮಾತ್ ಈ ಜೀವನದಲ್ಲಿ ನಮಗೆಲ್ಲ ಮಕ್ಕಳು ಮರಿ ಎಲ್ಲ ಕೊಟ್ಟಿದ್ದಾನೆ ಅಂದರೆ ಇದನ್ನು ಅಪೇಕ್ಷೆಯಿಂದ ಪೂಜೆ ಮಾಡಿದರೆ ಜನ್ಮಾಂತರಕ್ಕೂ ನಮಗೆ ಒಳ್ಳೆ ಮಕ್ಕಳುಗಳು ಸಿಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಈ ಕದಳಿ ಗಿಡ ವೃಕ್ಷ ಹುಟ್ಟಿದ್ದೇನೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ದುರ್ವಾಸರ ಒಂದು ಇದರಿಂದ ಸೃಷ್ಟಿಯಾಗಿರೋದು ಅಂತ ಹೇಳ್ತಾರೆ. ಮತ್ತು ದುರ್ವಾಸರ ಹೆಂಡತಿ ಹೆಸರು ಕದಳಿ ಅಂತ ಆಕೆ ಹೆಸರು.
ಈ ಎಲ್ಲ ಹಿನ್ನೆಲೆಯೊಳಗೆ ಈ ಕದಳಿ ಗೌರಿ ಪೂಜೆ ಕದಗಿ ದಿವಸ ಮಾಡುವಂಥದ್ದು. ಇದು ಸಂತಾನ ಪ್ರಾಪ್ತಿಗಾಗಿ. ಅಲ್ಲೇ ಬೇರೆ ಎಲ್ಲವನ್ನೂ ನೈವೇದ್ಯ ಮಾಡಿ, ಅದೇ ಮೊದಲು ಗಣೇಶನ ಪೂಜೆ ಮಾಡಿ, ಷೋಡಶೋಪಚಾರಗಳೆಲ್ಲ ಪೂಜೆ ಮಾಡಿ, ಆಮೇಲೆ ಬಾಳೆಹಣ್ಣಿನ ಚಿಪ್ಪನ್ನೇ ಅಥವಾ ಸಾಧ್ಯ ಆದರೆ ಗೊನೆಯೇ ನೈವೇದ್ಯ ಮಾಡಬೇಕು. ಅವತ್ತು ಬಾಳೆಹಣ್ಣನ್ನೇ ಅಂದರೆ 2, 4 ಅಂತ ಲೆಕ್ಕ ಅಲ್ಲ, ಒಂದೊಂದು ಚಿಪ್ಪುಗಳನ್ನೇ ದಾನ ಕೊಡಬೇಕು. ಕದಳಿಯ ಹಣ್ಣಿನ ಪೂಜೆ, ಗಿಡದ ಪೂಜೆ, ಅದರೊಳಗೂ ಆ ಕಳೆದ ಬಾಳೆ ಗಿಡದಲ್ಲಿ ಬಾಳೆ ಹೂವು ಬಿಟ್ಟಿದ್ರೆ ಇನ್ನೂ ವಿಶೇಷ. ಬಾಳೆ ಎಲೆಗಳು ಇದು ಸಮೃದ್ಧಿಯಾಗಿ ಸಿಗುತ್ತೆ. ಇದು ಬಹಳ ಅಪರೂಪದ್ದು, ಚೆನ್ನಾಗಿರೋದು ಮತ್ತು ಫಲಾಪೇಕ್ಷೆ ಉಳ್ಳಂಥದ್ದು. ಮಕ್ಕಳು ಸಂತಾನಕ್ಕಾಗಿ ಮಾಡುವಂಥದ್ದು. ಅದನ್ನು ಅವತ್ತೇ ಅಲ್ಲೇ ವಿಸರ್ಜನೆ ಮಾಡಬೇಕು. ಎಲ್ಲ ಮಂಗಳ ದ್ರವ್ಯಗಳ ಜೊತೆಗೆ ಬಾಳೆ ಚಿಪ್ಪುಗಳನ್ನು ಮುತ್ತೈದರಿಗೆ ಕೊಡಬೇಕು. ಇದು ಮಕ್ಕಳ ಸಂತಾನ ಪೂಜೆ ಆದ್ದರಿಂದ ದಂಪತಿಗಳು ಇಬ್ಬರು ಸೇರಿ ಮಾಡಿದರೆ ಬಹಳ ವಿಶೇಷ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಪೂಜಾ ಮತ್ತು ಫಲದ ಎರಡೂ ಅಪೇಕ್ಷೆ ಉತ್ಕಟವಾಗಿರುತ್ತೆ. ಸ್ತ್ರೀಯರು ಕೂತ್ಕೊಂಡು ಮಾಡಿದರೂ ಪರವಾಗಿಲ್ಲ. ಸಾಧ್ಯ ಆದರೆ ಪುರುಷರನ್ನು ಕೂಡಿಸ್ಕೊಂಡು ದಂಪತಿಗಳು ಕೂತ್ಕೊಂಡು ಮಾಡಿದರೆ ಬಹಳ ವಿಶೇಷ. ಇದು ಜ್ಯೇಷ್ಠ ಮಾಸದ 2ನೇ ಗೌರಿ ಪೂಜೆ ಆಯಿತು. ಇನ್ನು 3ನೇ ಗೌರಿ ಪೂಜೆ ಬರಬೇಕು. ಅದು ಜ್ಯೇಷ್ಠ ಮಾಸದ ಅಂದರೆ 3 ಶುಕ್ಲ ಪಕ್ಷದಲ್ಲೇ ಬರುತ್ತೆ. ಷಷ್ಠಿ ದಿವಸ ಮಾಡುವಂಥದ್ದು ಷಷ್ಠಿ ಪೂಜೆ. ಇದಕ್ಕೆ ಅರಣ್ಯ ಗೌರಿ ಪೂಜೆ ಅಂತ ಬಹಳ ಅಪರೂಪದ್ದು. ತಿಳ್ಕೊಂಡಾರು ತಿಳ್ಕೊಬೇಕು. ಮಾಸಗೌರಿ ಪೂಜೆ ಅಸಾಧ್ಯ ಆದಷ್ಟು ಮಾಡಬೇಕು. ಇವತ್ತು ಎಲ್ಲ ಥರದ ಅನುಕೂಲಗಳಿದೆ ನಮಗೆ. ಭಾಳ ಮನಸ್ಸು ಮಾಡಿದ್ದನ್ನೆಲ್ಲ ಮಾಡುವಂಥ ಒಂದು ವಾತಾವರಣ ನಮಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ, ಗೌರಿ ಕೊಟ್ಟಿದ್ದಾಳೆ. ಶಿವಪಾರ್ವತಿಯರ ಪೂಜೆ ಮಾಡಬೇಕು. ಇದು ಅರಣ್ಯ ಗೌರಿ ಅಂತ. ಇದು ಅರಣ್ಯದಲ್ಲಿ ಈ ಪೂಜೆಯನ್ನು ಮಾಡಬೇಕು. ಹಸಿರು ತುಂಬಿ ಷಷ್ಠಿ ದಿವಸ ಶುಕ್ಲ ಪಾರ್ವತಿ ಕಾಡಿನಲ್ಲಿ ಇದ್ರದ್ದು ಷಷ್ಠಿ ಯಾಕೆ ಮಾಡಬೇಕು ಅಂತಂದರೆ ಇದ್ರ ಅರಣ್ಯ ಪೂಜೆ ವಿಶೇಷ ಏನಂದರೆ ಮದುವೆಗಾಗಿ ವಿವಾಹಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡಬೇಕು. ದಕ್ಷದ ಯಜ್ಞದಲ್ಲಿ ಅವಳು ಕೆಂಡದಲ್ಲಿ ಮಾಡಿಕೊಂಡ ಮೇಲೆ ಮತ್ತೆ ಗಿರಿಜಾ ಕಲ್ಯಾಣ ಅಂತ ಹಾಡು ಹೇಳ್ತೀವಿ. ಪುರಂದಾಸರ ಹಾಡಿದೆ, ಗಿರಿಜಾ ಕಲ್ಯಾಣದ ಕಥೆ ಇದೆ. ನಾವು ಮದುವೆ ಆಗಬೇಕು ಅಂದರೆ ಗಿರಿಜಾ ಕಲ್ಯಾಣ ಹೇಳ್ತೀವಲ್ವ. ಅವಳು ಗಿರಿಜೆ ಅರಣ್ಯದಲ್ಲಿ ಒಂಟಕಾಲಲ್ಲಿ ನಿಂತು ಅವಳು ತಪಸ್ಸು, ಇತಿಹಾಸ, ಕಥೆ, ಪುರಾಣ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇರುತ್ತೆ. ಅವತ್ತಿನ ದಿವಸ ಅವಳಿಗೆ ಶಿವ ಒಲೆದು ಬಂದರು. ಷಷ್ಠಿ ದಿವಸ ಕಲ್ಯಾಣ ಆಯಿತು, ಗಿರಿಜಾ ಕಲ್ಯಾಣ ಆಯಿತು ಅಂತ ಪುರಾಣದ ಇದು ಹಿನ್ನೆಲೆ ಇರೋದರಿಂದ ಅವತ್ತಿನ ದಿವಸ ಈ ಅರಣ್ಯ ಪೂಜೆ ಮಾಡಬೇಕು. ಮದುವೆಗಾಗಿಯೇ ಮಾಡಬೇಕು. ಅಷ್ಟೇ ಅಲ್ಲ, ಮತ್ತು ಈ ಪೂಜೆಯಿಂದ ಅವಳೇನು ತಪಸ್ಸು ಮಾಡಿ ಅವಳಿಗೇನೊಂದು ಆಧ್ಯಾತ್ಮಿಕ ಶಕ್ತಿನೋ ತಪಸ್ಸಕ್ತಿನೋ ವಿಶೇಷತೆನೋ ಬಂತಲ್ಲ, ಅದನ್ನು ನಾವು ಸ್ತ್ರೀಯರು ಪಡಿಬಹುದು ಅಂತ. ಕಾರ್ಯಸಿದ್ಧಿ ಯಾವುದೇ ಅವಳು ಕಲ್ಯಾಣಕ್ಕಾಗಿ ಮಾಡಿದ್ಲು ಬಿಟ್ಟರೆ ಇನ್ಯಾವುದಾದ್ರು ಕಾರ್ಯಕ್ಕೆ ನಮಗೆ ಅಡೆತಡೆ ಇದ್ದರೆ ಅಡಚಣೆಗಳು ನಿವಾರಣೆ ಆಗಿ ನಮಗೆ ಕಾರ್ಯಸಿದ್ಧಿ ಆಗುತ್ತೆ. ಅದನ್ನು ಕಾರ್ಯಸಿದ್ಧಿಗಾಗಿ ಇದನ್ನು ಮಾಡ್ಬೋದು. ಇದರ ಹಿನ್ನೆಲೆನೂ ನಾನು ಹೇಳಿದೆ. ಷಷ್ಠಿ ತಿಥಿನೇ ಯಾಕೆ ಬಂದಿದೆ ಅಂದರೆ ಅವತ್ತೇ ಆಗಿದ್ದರಿಂದ, ಗಿರಿಜಾ ಕಲ್ಯಾಣದ ನಾಂದಿ ಆಗಿದ್ದರಿಂದ ಅದನ್ನು ಮಾಡಬೇಕು ಅಂತನ್ನೋದು. ಮಕ್ಕಳು ಇದ್ದವರು ಮಕ್ಕಳಿಗೆ ಆಯುಷ್ಯ, ಆರೋಗ್ಯ ಇದು ಫಲ ಕೊಡು ಅಂತ ಮಾಡ್ಬೋದು. ಸಂಕಲ್ಪ ಮಾಡಬೇಕಾದ್ರೆ ಅವರವರ ಇಚ್ಛಾ ಪ್ರಕಾರ ಬಂದಿರೋ ಅಡಚಣೆಗಳನ್ನು ನಿವಾರಿಸ್ಕೊಂಡು ಫಲ ಪ್ರಾಪ್ತಿಯಾಗಲಿಕ್ಕೋಸ್ಕರ ಇದನ್ನು ಮಾಡ್ಬೋದು. ಈ 3 ಗೌರಿಯ ಪೂಜೆಗಳನ್ನು ಜ್ಯೇಷ್ಠ ಮಾಸದಲ್ಲಿ ನಾನು ಮಾಸಗೌರಿ ಪೂಜೆ ಅಂತ ಬರುತ್ತೆ. ಒಂದೊಂದು ಮಾಸದಲ್ಲಿ ಒಂದೇ ಬರುತ್ತೆ, ಒಂದೊಂದು ಮಾಸದಲ್ಲಿ 3 ಬರುತ್ತೆ. ಜ್ಯೇಷ್ಠ ಮಾಸದಲ್ಲಿ 3 ಬಂದಿದೆ. ಈ ಸಲ ಅಧಿಕ ಜ್ಯೇಷ್ಠ ಮಾಸ ಇರೋದ್ರಿಂದ ಇನ್ನು ಜ್ಯೇಷ್ಠ ಮಾಸದ ಪೂಜೆಗೆ ಸಮಯ ಇದೆ. ಆದರೂ ಎಲ್ಲರಿಗೂ ತಿಳಿಸೋಣ ಯಾರಿಗೆ ಯಾವುದು ಅಪೇಕ್ಷೆ ಅಂತ. ಯಾಕಂದರೆ ನಮ್ಮ ಸುತ್ತಮುತ್ತಲ ಇವಾಗ ಸಿಟಿನಲ್ಲಾದ್ರೂ ಲಾಲ್ಬಾಗು, ಕಬ್ಬನ್ ಪಾರ್ಕ್ ಅಂತ ಇವೆ. ಸ್ವಲ್ಪ ಊರು ಹೊರಗಡೆ ಹೋದರೆ ದೇವರಾಯನ ದುರ್ಗ ಕ್ಷೇತ್ರಗಳು, ಗೋಕರ್ಣ ಆಗಿರಬಹುದು, ತಪ್ಪಲು ಪ್ರದೇಶಗಳು, ಅಡವಿ ಅರಣ್ಯ ಸಿಗುತ್ತೆ. ವನಭೋಜನ ಅಂತ ಮಾಡುವ ಪದ್ಧತಿ ಇದೆ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಪೇಕ್ಷೆ ಇರೋರು ಇರೋರು ಈ ಅರಣ್ಯ ಗೌರಿ ಪೂಜೆನ ಖಂಡಿತ ಮಾಡಿ ಕೃತಾರ್ಥರಾಗ್ಬೋದು, ಫಲ ಪಡ್ಕೋಬಹುದು, ಸಂಭ್ರಮ ಕೊಡ್ಬೋದು ಅಂತ. ಇದು ಮಾಮೂಲಿ ಎಲ್ಲ ಷೋಡಶ ಪೂಜೆ ಮಾಡೋದು, ಅಡುಗೆ ನೈವೇದ್ಯ ಮಾಡೋದು, ಬ್ರಾಹ್ಮಣ ಭೋಜನ ಮಾಡಿಸೋದು, ಕಾರ್ಯಕ್ರಮವನ್ನು ಮಾಡೋದು ಅಂತ. ಹೀಗೆ ಈ ಜ್ಯೇಷ್ಠ ಮಾಸದ 3 ಗೌರಿ ಪೂಜೆಗಳನ್ನು ನಾವು ಈ ಸಲ ಇದರಲ್ಲಿ ನೋಡಿದ್ವಿ. ಪುನ್ನಾಗ ಗೌರಿ, ಕದಳಿ ಗೌರಿ, ಅರಣ್ಯ ಗೌರಿ 3 ಹೇಳಿದೆ. ಸಾಧ್ಯ ಆದವರು ಎಲ್ಲ ಮಾಡಿ ಇದು ಮಾಡೋಣಂತೆ. ಶ್ರೀಕೃಷ್ಣ ಅರ್ಪಣಮಸ್ತು.